ವಾರ್ತೆಗಳ ಪ್ರಾಯೋಜಕರು ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್ ರಾಯಚೂರು. Mohammad Yasin Home Appliances Wholesale and Retail Ma Complex opposite CMC Complex Harihara Road Raichur. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್ beside ಸಂತೋಷಿ ಥಿಯೇಟರ್ ರಾಯಚೂರು. 9611594131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್ ಸ್ಟೇಷನ್ ರೋಡ್ ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. SA Fashion Hub ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, IB ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. चंद्रपंड रोड, रायचूर. Just for you, just for kids toys, it's all about babies. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರ್ ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ. ಎಲ್ಲ ತಾಲೂಕುಗಳಲ್ಲಿ ಕೊರೋನಾ ಕೇರ್ ಸೆಂಟರ್ ಪ್ರಾರಂಭ. 7ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಸೋಂಕು ಕಂಡು ಬಂದಲ್ಲಿ ಶಾಲೆ, ವಸತಿ ನಿಲಯ ಸ್ಥಗಿತ. DC ಡಾಕ್ಟರ್ ಅವಿನಾಶ್ ಮೆನನ್. ಜನವರಿ 21ರಂದು ಆಯೋಜಿಸಲಾಗಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ರದ್ದು. ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ ಮಾತ್ರ. ಕೆ. ಶಾಂತಪ್ಪ. ಕೋವಿಡ್ ಕೇರ್ ಸೆಂಟರ್ಗೆ DC ಅವಿನಾಶ್ ಮೆನನ್ ಭೇಟಿ, ಪರಿಶೀಲನೆ. ಪಾರಂಪರಿಕ ವೈದ್ಯ ಪರಿಷತ್ಗೆ ಉಚಿತ ನೋಂದಣಿ ಅಭಿಯಾನ ಪ್ರಾರಂಭ. ಆನಂದ್ ಹೇರೂರು. ದೇವಸೂಗೂರ್ ದೇವಸ್ಥಾನ ಸಮಿತಿಯಿಂದ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ ಮನವಿ. ಇನ್ನೂರು ಗಡಿಗೆ ಬಂದ ನಿಂತ ಕೊರೋನಾ ಸೋಂಕು. 183 ಜನರಲ್ಲಿ ಸೋಂಕು ಪತ್ತೆ.
ಮತ್ತು ದೇವದುರ್ಗ ತಾಲೂಕಿನ ಹೊಲವೊಂದರಲ್ಲಿ ವಾಸವಿದ್ದ ಮನೆ ನುಗ್ಗಿ 5 ಕುರಿ ಕದ್ದ ಕಳ್ಳರು. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಪ್ರಮಾಣ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ 7 ಕೋವಿಡ್ ಕೇರ್ ಸೆಂಟರ್ಗಳನ್ನು ಪುನರಾರಂಭಿಸಲಾಗಿದ್ದು, ಸೋಂಕು ಕಾಣುವ ಶಾಲೆಗಳನ್ನು 3 ದಿನ ಮುಚ್ಚಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ತಿಳಿಸಿದ್ದಾರೆ. ಜಿಲ್ಲೆಯಲ್ಲಿ ಸೋಂಕು ಪ್ರಮಾಣ 15% ದಾಟುತ್ತಿದೆ. ಸೋಂಕಿತರನ್ನು ಕೇರ್ ಸೆಂಟರ್ಗಳಿಗೆ ಚಿಕಿತ್ಸೆ ಒದಗಿಸಲು ಸಿದ್ಧತೆಯನ್ನು ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಸೋಂಕು ಕಂಡುಬರುತ್ತಿರುವುದರಿಂದ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. 7ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಸೋಂಕು ಕಂಡುಬಂದಲ್ಲಿ ಶಾಲೆ, ವಸತಿ ನಿಲಯಗಳನ್ನು ಬಂದ್ ಮಾಡಲಾಗುತ್ತಿದೆ. ಇಲ್ಲವೇ ಪ್ರತ್ಯೇಕ ಮಹಡಿಯಲ್ಲಿಯೇ ವ್ಯವಸ್ಥೆ ಮಾಡಲಾಗುತ್ತದೆ. ಕೆಲ ಮಕ್ಕಳಿಗೆ ಕ್ವಾರಂಟೈನ್ನಲ್ಲಿ ಇರಲು ಸಾಧ್ಯವಾಗದೇ ಇದ್ದಲ್ಲಿ ಪ್ರತ್ಯೇಕ ವ್ಯವಸ್ಥೆ ಮಾಡಿ ಚಿಕಿತ್ಸಾ ವ್ಯವಸ್ಥೆ ಮಾಡಲಾಗುತ್ತದೆ ಎಂದರು. ಸೋಂಕು ಕಂಡು ಬರುವ ಮಕ್ಕಳನ್ನು 10 ದಿನ ಪ್ರತ್ಯೇಕವಾಗಿ ಇರಿಸಿ ಚಿಕಿತ್ಸಾ ವ್ಯವಸ್ಥೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಸೋಂಕಿತ ವಿದ್ಯಾರ್ಥಿಗಳನ್ನು 3 ದಿನದ ನಂತರ ಶಾಲೆ ಕಾಲೇಜಿಗೆ ಹಾಜರಾಗುವಂತೆ ಮಾಡುವಂತೆ ಸೂಚಿಸಲಾಗಿದೆ ಎಂದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಅಂತರ ಕಾಯ್ದುಕೊಳ್ಳುವಂತೆ ಶಾಲಾ ಶಿಕ್ಷಕರು ಗಮನ ಹರಿಸಬೇಕು. ಸಭೆಗಳು, ಒಟ್ಟುಗೂಡುವಿಕೆಯನ್ನು ನಿಷೇಧಿಸಲಾಗಿದ್ದು, ಪ್ರಾರ್ಥನೆಯನ್ನು ಆಯಾ ತರಗತಿಯಲ್ಲಿಯೇ ನಡೆಸುವಂತೆ ಸೂಚಿಸಿದ್ದಾರೆ. ಶಾಲಾ ಕಾಲೇಜು ಹಾಗೂ ವಸತಿ ನಿಲಯಗಳಲ್ಲಿ ಕೊರೋನಾ ತಡೆಗಟ್ಟಲು 13 ಜನರ ಒಳಗೊಂಡ ಕ್ವಾರಂಟೈನ್ ನೋಡೆಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ಕೊರೋನಾ ಹರಡುವುದನ್ನು ತಡೆಯುವುದು, ಲಸಿಕಾ ಕಾರಣ ಯಶಸ್ವಿಗೊಳಿಸಲು ಗಮನ ನೀಡುವಂತೆ ಸೂಚಿಸಲಾಗಿದೆ. ಸೋಂಕಿತ ಮಕ್ಕಳಿಗೆ ಚಿಕಿತ್ಸೆ, ಪ್ರತ್ಯೇಕ ವ್ಯವಸ್ಥೆ, ಕೋವಿಡ್ ಸೆಂಟರ್ಗೆ ದಾಖಲೀಕರಣ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಈಗ ಕೋವಿಡ್ ಪಾಸಿಟಿವ್ ಕೇಸಸ್ ಹೆಚ್ಚಿನ ಬರುವ ಕಾರಣದಿಂದ ಶಾಲೆ ಮಕ್ಕಳು ಮತ್ತು ಕಾಲೇಜ್ ಮಕ್ಕಳ ಪರವಾಗಿ ನಾವು ಕೆಲವೊಂದು ಆದೇಶ ಮತ್ತು ಕ್ರಮಗಳು ತಗೊಳ್ಳೋಕ್ಕೆ ನಾನು ಆದೇಶ ಮಾಡಿದ್ದೀವಿ. ಒಂದು ಶಾಲೆಯಲ್ಲಿ ಒಬ್ಬರು ಸ್ಟೂಡೆಂಟ್, ಒಂದು ವಿದ್ಯಾರ್ಥಿ ಪಾಸಿಟಿವ್ ಆಗಿದ್ರೆ ಅವರ ತರಗತಿಯ ಎಲ್ಲ ಮಕ್ಕಳಿಗೂ ಒಂದು ಟೆಸ್ಟ್ ಮಾಡಿ ಬಿಡಬೇಕು. ಅದು ಫಸ್ಟ್ ಕ್ರಮ. ಸೆಕೆಂಡ್, ಆ ಶಾಲೆಯಲ್ಲಿ ಒಂದು ತರಗತಿಯಲ್ಲಿ 3ಕ್ಕಿಂತ ಹೆಚ್ಚಿನ ಮಕ್ಕಳು ಪಾಸಿಟಿವ್ ಆಗಿದ್ರೆ ಆ ತರಗತಿ ಮಾತ್ರ 3 ದಿನಕ್ಕೆ ಕ್ಲೋಸ್ ಮಾಡೋಕ್ಕೆ ಮತ್ತೆ ಆದೇಶಿಸಿದ್ದೇನೆ. ಒಂದು ವೇಳೆ ಆ ಶಾಲೆಯಲ್ಲಿ ಎಲ್ಲವೇ ಸೇರಿ 7ರಿಂದ ಹೆಚ್ಚು ಮಕ್ಕಳು 7 and above ಮಕ್ಕಳು ಪಾಸಿಟಿವ್ ಆಗಿದ್ರೆ ಆ ಶಾಲೆನೇ 3 ದಿನಕ್ಕಾಗಿ ಕ್ಲೋಸ್ ಮಾಡೋಕ್ಕೆ ಆದೇಶ ನಾನು ಮಾಡಿದ್ದೇನೆ. ದಿಸ್ ಅಪ್ಲೈಸ್ ಟು PU ಕಾಲೇಜಸ್ ಆಸ್ ವೆಲ್ ಆಸ್ ಡಿಗ್ರಿ ಕಾಲೇಜಸ್. ಜೊತೆ ಹಾಸ್ಟೆಲ್ಸ್ಗೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆದೇಶ ಮಾಡಿದ್ದೇನೆ. ಹಾಸ್ಟೆಲಲ್ಲಿ ಒಂದು ವೇಳೆ ಒಂದು ಮಗು ಪಾಸಿಟಿವ್ ಆಗಿದ್ರೆ ಆ ಹಾಸ್ಟೆಲ್ದು ಆ ಫ್ಲೋರು, ಆ ಮಹಡಿ ಫುಲ್ ಒಂದು ಕಂಟೈನ್ಮೆಂಟ್ ಝೋನ್ ಅಂತ ಪ್ರಖ್ಯಾಪಿಸಿ ಅಗೇನ್ ಫಾರ್ 3 days ಮತ್ತೆ ಆ ಫುಲ್ ಮಹಡಿಯಲ್ಲಿರುವ ಎಲ್ಲ ಮಕ್ಕಳಿಗೂ ಟೆಸ್ಟ್ ಮಾಡೋಕ್ಕೆ ಆದೇಶ ಮಾಡಿದ್ದೇನೆ. ಹಾಸ್ಟೆಲಲ್ಲಿರುವ ಮಕ್ಕಳಿಗೆ ಒಂದು ವೇಳೆ ಮನೆ ಹೋಗಿ ಕ್ವಾರಂಟೈನ್ ಫೆಸಿಲಿಟೀಸ್ ಕಡಿಮೆ ಇದೆ, ಸೆಪ್ರೇಟ್ ಶೌಚಾಲಯ ಏನು ಮಾಡೋಕ್ಕೆ ಆಗಿಲ್ಲ ಅಂದರೆ ಪ್ರತಿಯೊಂದು ತಾಲೂಕಲ್ಲಿ ನಾವು ಕೋವಿಡ್ ಕೇರ್ ಸೆಂಟರ್ಸ್ ರೆಡಿ ಮಾಡಿಸ್ತೀವಿ. ಇಟ್ ಇಸ್ ಫಂಕ್ಷನಲ್. ಈಗ ಸದ್ಯಕ್ಕೆ 30 to 50 ಬೆಡ್ಸ್ ಎಲ್ಲ ಕಡೆ ಇದೆ, ಕೆಲವೊಂದು ಕಡೆ ಮೋರ್ ದನ್ 80 ಬೆಡ್ಸ್ ಕೂಡ ಇದೆ. ಬಟ್ ಎಲ್ಲ ತಾಲೂಕಲ್ಲಿ ಒಂದೊಂದು ಕೋವಿಡ್ ಕೇರ್ ಸೆಂಟರ್ ಶುರು ಮಾಡಿದ್ದೀವಿ. 7 ತಾಲೂಕು ಎಲ್ಲವೇ ಸೇರಿ ದರ್ ಆರ್ 7 ಕೋವಿಡ್ ಕೇರ್ ಸೆಂಟರ್ಸ್ ಹಿರಿ ಜಿಲ್ಲೆಯಲ್ಲಿ. ಜೊತೆ ಈಗ ಕೇಸಸ್ದು ನಂಬರ್ಸ್ ಜಾಸ್ತಿ ಆಗ್ತಾ ಇದೆ. ದರ್ ಆರ್ ಅರೌಂಡ್ ಕ್ಲೋಸ್ ಟು ಮೋರ್ ದನ್ 150 ಕೇಸಸ್ ಪರ್ ಡೇ. ನಮ್ಮ ಪಾಸಿಟಿವಿಟಿ ರೇಟ್ ಕೂಡ ಹೆಚ್ಚಿನಾಗ್ತಾ ಇದೆ. ಸೊ ಈಗ ಇವತ್ತು ನೋಡಿದ್ರೆ ಪಾಸಿಟಿವಿಟಿ ರೇಟ್ ಇಸ್ ಮೋರ್ ದನ್ 16 ಹತ್ತಿರ ಇದೆ. ನಮಗೆ ಎಲ್ಲ ರೀತಿಯಲ್ಲಿ ಪ್ರಿಕಾಷನ್ಸ್ ತಗೊಳ್ಬೇಕು. ಬಾರ್ಡರ್ಸಲ್ಲಿ ಎಲ್ಲರೂ ಬರುವಾಗ, ರಾಯಚೂರು ಜಿಲ್ಲೆಗೆ ಬರುವಾಗ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಕಡ್ಡಾಯವಾಗಿ ಇರಬೇಕು. ನಮ್ಮ ಚೆಕ್ ಪೋಸ್ಟ್ಗಳಲ್ಲಿ ಈಗ ಕೆಲವೊಂದು ಚೆಕ್ ಪೋಸ್ಟ್ ವಿತ್ ಇಂಟರ್ಸ್ಟೇಟ್ ಚೆಕ್ ಪೋಸ್ಟಲ್ಲಿ ಕೂಡ ನಾವು ಚೆಕ್ಕಿಂಗ್ ಸಲುವಾಗಿ, ಟೆಸ್ಟಿಂಗ್ ಸಲುವಾಗಿ ಸ್ಟಾಫ್ಗೆ ಕೂಡ ನೇಮಕ ಮಾಡಿದ್ದೀವಿ. ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಜನವರಿ 21ರಂದು ಆಚರಿಸಲಾಗುವ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ಮೆರವಣಿಗೆ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಗಿದ್ದು, ಅಂದು ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಪೂಜೆ ಮಾತ್ರ ಸಲ್ಲಿಸಿ ಜಯಂತಿ ಆಚರಿಸಲಾಗುತ್ತದೆ ಎಂದು ಗಂಗಾ ಮತಸ್ಥ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಕೆ. ಶಾಂತಪ್ಪ ಹೇಳಿದರು.
ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪ್ರತಿ ವರ್ಷ ಅದ್ದೂರಿಯಿಂದ ಜಯಂತಿ ಆಚರಿಸಿಕೊಂಡು ಬರಲಾಗುತ್ತಿತ್ತು. ಕಳೆದ 2 ವರ್ಷಗಳಿಂದ ಕೊರೋನಾ ಸೋಂಕು ಹರಡುತ್ತಿರುವುದರಿಂದ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳಂತೆ ಜಯಂತಿ ಆಚರಣೆಯನ್ನು ಕೈಬಿಡಲಾಗಿದೆ. ಸಮಾಜ ಬಾಂಧವರು ಎಲ್ಲಿಯೂ ಗುಂಪಾಗಿ ಸೇರದೆ ಮನೆಗಳಲ್ಲಿ ಜಯಂತಿ ಆಚರಿಸಿ ಎಚ್ಚರಿಕೆ ವಹಿಸಬೇಕೆಂದರು. ಜಯಂತಿಯ ದಿನದಂದು ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಹಾಗೂ ಕೆಲ ಸಮಾಜ ಪ್ರಮುಖರು ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಗುತ್ತದೆ. ಸಮಾಜ ಬಾಂಧವರು ಸಹಕರಿಸುವಂತೆ ಮನವಿ ಮಾಡಿದರು. ಈ ವರ್ಷ ಕರೆದಿಲ್ಲ. ಕಾರಣ ಅಂದರೆ ಕಾರ್ಯಕ್ರಮ ಮಾಡಬಾರ್ದು. ಈಗಾಗಲೇ ಕೆಲವೊಂದು ಶರಣರ ಜಯಂತಿಯನ್ನು ಮಾಡಿದ್ರು ಕೂಡ ಅವರ ಇಲ್ಲಿ ಯಾವುದೇ ರೀತಿ ಬ್ಯಾನರ್ ಆಗಲಿ, ಫ್ಲೆಕ್ಸ್ಗಳಾಗಲಿ ಯಾವ ಹಾಕದಂತೆ ಯಾವ ಟೆಂಟ್ ಇಲ್ಲ, ಯಾವುದೇ ಇಲ್ಲ. ಸಾಂಕೇತಿಕವಾಗಿ ಸರ್ಕಾರ ಅಧಿಕಾರಿಗಳು ಬಂದು ಗುಣಾರ ಅವರು ಹೋಗ್ತಾರೆ. ನಾವು ಕೂಡ ಸಮಾಜ ಮುಖಂಡರು 3 ಜನ 4 ಜನ ಆಗ್ತೀವಿ. ನಾವು ಕೂಡ ಅಲ್ಲಿ ಪೂಜೆ ಮಾಡ್ಕೊಂಡು ಮುಗಿಸ್ತೀವಿ. 21ನೇ ತಾರೀಕು ಇವಾಗ ಚೌಡಯ್ಯ ಜಯಂತಿ ಕಾರ್ಯಕ್ರಮ ನಡೀತಾ ಇದ್ದು ಸುಮಾರು 15,000 ಜನ ಸೇರಿ ಸುಮಾರು 6 ವರ್ಷ ಅತ್ಯಂತ ವಿಜೃಂಭಣೆಯಿಂದ ಅಂಬಿಗರ ಚೌಡಯ್ಯ ವೃತ್ತದ ಮೂರ್ತಿಯಲ್ಲಿ ಪೂಜೆ ಮಾಡಿಕೊಂಡು ಮೆರವಣಿಗೆ ಮುಖಾಂತರ ಬಂದು ರಂಗಮಂದಿರ ದೊಡ್ಡ ಕಾರ್ಯಕ್ರಮ ನಡೆಯಿತು. ಆದರೆ ಕೋವಿಡ್-19 ಕೊರೋನಾ ಹಿನ್ನೆಲೆಯಲ್ಲಿ ಈ ಒಂದು ಸೋಂಕು ಹಿನ್ನೆಲೆಯಲ್ಲಿ ಹೋದ ವರ್ಷ ಕೂಡ ಸರಳವಾಗಿ ಆಚರಣೆ ಆಯಿತು. ಈ ವರ್ಷ ಸರ್ಕಾರದ ಒಂದು ಸುತ್ತೋಲೆ ಪ್ರಕಾರ ಸರಳವಾಗಿ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಬರಲಿಲ್ಲ. ಅದಕ್ಕಾಗಿ ಕಾರ್ಯಕ್ರಮನ ನಾವು ಈ ವರ್ಷ ಕೃಷ್ಣ ಅಂಬೇಡ್ಕರ್ ಚೌಡಯ್ಯ ಜಯಂತಿಯ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮ ನಾವು ರದ್ದು ಮಾಡಲು ನಿರ್ಧರಿಸಿದ್ದೇವೆ. ಆ ಒಂದು ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಸಮಸ್ತ 5 ತಾಲೂಕುಗಳಲ್ಲಿ, ನಾವು ರಾಯಚೂರು ತಾಲೂಕಿನಲ್ಲಿ ಸಮಾಜ ಬಂಧುಗಳು ಅನೇಕ ವಿಜಯಶರಣ ಅಂಬಿಗರ ಚೌಡಯ್ಯ ಶರಣರನ್ನು ಆ ಜಯಂತಿಯಲ್ಲಿ ಅನೇಕ ಸಮುದಾಯಗಳು ಕೂಡ ಮಾಡ್ತಾ ಇದ್ದರು. ಅವರೇನೆಂದರೆ ಅವರವರ ಊರಲ್ಲಿ ಅವರ ಮನೆಗಳಲ್ಲಿ ಪೂಜೆ ಮಾಡಿಕೊಂಡು ಅಥವಾ ಭಕ್ತಿ ತೋರಿಸಬೇಕು. ಗುಂಪು ಸೇರಿ ಕಾರ್ಯಕ್ರಮ ನಡೆಸಬಾರದು. ನಾವು ಕೂಡ ರೈತರು ಕೇಂದ್ರ ಸ್ಥಾನದಲ್ಲಿ ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ. ಮೂರ್ತಿ ವೃತ್ತದಲ್ಲಿ, ಅಂಬಿಗರ ಚೌಡಯ್ಯ ವೃತ್ತದಲ್ಲಿ. ಈ ಸಂದರ್ಭದಲ್ಲಿ ಸಮಾಜ ಪ್ರಮುಖರಾದ ಕೆ. ಶರಣಪ್ಪ ಪೂಜಾರಿ, ನರಸಿಂಹಲು ಮತ್ತು ಆಲ್ವಿ ನರಸಪ್ಪ ಕಲ್ಮಾಲ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ,
ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. Sri Brindavan Special Filter Coffee. Sri Brindavan Special Filter Coffee. Sri Brindavan Special Filter Coffee. Sri Raghavendra Ghee. Sri Raghavendra Tuppa. Sri Raghavendra Ghee. ಫ್ಯಾಷನ್ ಹಬ್ ಮಲ್ಟಿ-ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್ ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, crop tops, sharara, midi, nighties, sarees, leggings, plaza, etc. Denima and Lyrica jackets, jeans, baba suit, Jodhpuri blazers, jibba, pajama, pathani, underwears, etc. Visit SA Fashion Hub, opposite Dr. Kallappa Doctor's Lane, Petla Bridge Road, Raichur. Mobile 99727 ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures,
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. Royal Palace Function Hall. रॉयल पैलेस फंक्शन हॉल बर्थडे पार्टी, एंगेजमेंट, शादी ब्याह, कॉलेज सेमिनार्स, कंपनी मीटिंग्स और दूसरे फंक्शंस के लिए काफी बड़ी जगह में बनाया गया है, जिसमें फंक्शंस बहुत ही सहूलत के साथ किया जा सकता है। आपके फंक्शन को अपने घर के फंक्शन की तरह आलीशान बना के देंगे। 24 घंटे पानी और बिजली के साथ बड़ी पार्किंग सुविधा है। बुकिंग के लिए आज ही कांटेक्ट करें रॉयल पैलेस फंक्शन हॉल नियर न्यू अमृता हॉस्पिटल बिसाइड संतोषी थिएटर, रायचूर। मोबाइल 9845341063, 9615 कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528, 973119098. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. ನ್ಯೂ ಬಾರ್ನ್ ಎಥ್ನಿಕ್, ರೋಮ್ ಪ್ಯಾಡ್ಸ್, ಬಾಡಿ ಸೂಟ್, ನೈಟ್ ಸೂಟ್, ಡೇ ವೇರ್, ನೀ ಪ್ಯಾಡ್, ಕ್ರೈಬ್ಸ್ ಆರ್ ಸ್ವಿಂಗ್ಸ್, mosquito net, blanket, cotton and fleece, cordal with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twins far, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for You, Just for Kids Toys, Arab Mohalla Circle near Suraksha Hospital, Lal Pahadi, Raichur. Mobile 9395514369. ಶೋಭಾ ಕಾಂಚಿ ಸ್ಯಾರೀಸ್, ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.
ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC ಅಂಡ್ ನಾನ್ AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532 2000603. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್. ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available. Visit Mohammad Yasin Home Appliances Wholesale and Retail, Ma Complex opposite CMC Complex, Harihara Road, Raichur. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಕೋವಿಡ್ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ ಕೇರ್ ಕೇಂದ್ರಗಳನ್ನು ತೆರೆಯಲಾಗಿದ್ದು, ಎರ್ಮರ್ಸ್ ಮೊರಾರ್ಜಿ ವಸತಿ ಶಾಲೆಯಲ್ಲಿ ತೆರೆಯಲಾದ ಕೋವಿಡ್ ಕೇರ್ ಸೆಂಟರ್ಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಅವಿನಾಶ್ ಮೆನನ್ ಭೇಟಿ ನೀಡಿ ಪರಿಶೀಲಿಸಿದರು. ತಾಲೂಕು ಆಡಳಿತದಿಂದ ನಗರದ ವಾರ್ಡ್ ನಂಬರ್ 33ರ ಎರ್ಮರ್ಸ್ ಕ್ಯಾಂಪ್ನಲ್ಲಿ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕೋವಿಡ್ ಕೇರ್ ಸೆಂಟರ್ ಪ್ರಾರಂಭಿಸಲಾಗಿದೆ. ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ಭೇಟಿ ನೀಡಿ ಅಗತ್ಯ ಮೂಲಭೂತ ಸೌಕರ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಒಂದರಂತೆ ಕೋವಿಡ್ ಸೆಂಟರ್ ಕೇಂದ್ರಗಳನ್ನು ಆರಂಭಿಸಿದ್ದು, ಪ್ರಕರಣ ಹೆಚ್ಚಿರುವ ತಾಲೂಕಿನಲ್ಲಿ 2 ಕೋವಿಡ್ ಕೇರ್ ಕೇಂದ್ರಗಳನ್ನು ತೆರೆಯಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಡಾಕ್ಟರ್ ಹಂಪಣ್ಣ ಸೇರಿದಂತೆ ಅನೇಕರು ಇದ್ದರು. ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ಗೆ ಉಚಿತವಾಗಿ ನೋಂದಣಿ ಅಭಿಯಾನವನ್ನು ಪ್ರಾರಂಭಿಸಲಾಗುತ್ತಿದ್ದು, ಈ ಭಾಗದ 7 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಾರಂಪರಿಕ ವೈದ್ಯರು ನೋಂದಣಿ ಪಡೆಯುವಂತೆ ಆನಂದ್ ಡಿ ಹೇರೂರು ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅನೇಕ ನುರಿತ ಪಾರಂಪರಿಕ ವೈದ್ಯರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಸರ್ಕಾರಗಳ ಪ್ರೋತ್ಸಾಹ ಇಲ್ಲದೆ ಇರುವುದರಿಂದ ಆರ್ಥಿಕ ಸಂಕಷ್ಟದಲ್ಲಿರುವ ಪಾರಂಪರಿಕ ವೈದ್ಯ ಜ್ಞಾನ ಮುಂದಿನ ಪೀಳಿಗೆ ತಲುಪಿಸಲು ತರಬೇತಿ ಒದಗಿಸಲು
ಪರಿಷತ್ ಯೋಚಿಸಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಪಾರಂಪರಿಕ ವೈದ್ಯರನ್ನು ಗುರುತಿಸಿ ಪ್ರೋತ್ಸಾಹಿಸಲಾಗುತ್ತಿದೆ. ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿಯೂ ತರಬೇತಿ ಪ್ರೋತ್ಸಾಹ ನೀಡುವುದು ಅಗತ್ಯವಾಗಿದೆ. ಪರಿಷತ್ ಸದಸ್ಯತ್ವವನ್ನು ಹೆಚ್ಚಿಸುವ ಮೂಲಕ ಪಾರಂಪರಿಕ ವೈದ್ಯ ಶಿಕ್ಷಣವನ್ನು ಉತ್ತೇಜಿಸಬೇಕಿದೆ ಎಂದರು. ಸಂಘದ ಪ್ರಧಾನ ಕಾರ್ಯದರ್ಶಿ ಕುಮಾರಸ್ವಾಮಿ ಮಾತನಾಡಿ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಲ್ಲಿ ಪಾರಂಪರಿಕ ವೈದ್ಯ ಪರಿಷತ್ ಅಸ್ತಿತ್ವಕ್ಕೆ ತರಲಾಗಿದೆ. ಈಗ ಪರಿಷತ್ ಸದಸ್ಯತ್ವ ಅಭಿಯಾನ ನಡೆಸಲಾಗುತ್ತಿದೆ. ಈ ಮುಂಚೆ 1200 ರೂಪಾಯಿ ಸದಸ್ಯತ್ವ ಶುಲ್ಕ ನಿಗದಿಗೊಳಿಸಲಾಗಿತ್ತು. ಆದರೆ ವೈದ್ಯರು ಪಾರಂಪರಿಕ ವೈದ್ಯ ಪದ್ಧತಿಯಿಂದ ದೂರವಾಗುತ್ತಿದ್ದು, ಆರ್ಥಿಕ ಸಂಕಷ್ಟದಲ್ಲಿ ವೈದ್ಯರು ಇರುವುದರಿಂದ ಉಚಿತವಾಗಿ ಅಭಿಯಾನದ ಮೂಲಕ ನೋಂದಣಿ ಮಾಡಲಾಗುತ್ತಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ದೊರೆಯದೇ ಇರುವ ಚಿಕಿತ್ಸಾ ಪದ್ಧತಿಯನ್ನು ಪಾರಂಪರಿಕ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಹಾವು, ಮೊಳೆ ಮುರಿತ, ಸ್ತ್ರೀರೋಗ ಸೇರಿದಂತೆ ಅನೇಕ ರೋಗಗಳಿಗೆ ಪರಿಣಾಮಕಾರಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆದರೆ ಸರ್ಕಾರದ ಪ್ರೋತ್ಸಾಹ ಇಲ್ಲದೆ ಇರುವುದರಿಂದ ಸಮಸ್ಯೆಯಾಗಿದೆ. ಆಯುಷ್ ಇಲಾಖೆ ನೋಂದಣಿ ಮಾಡಿಸಿಕೊಂಡು ಚಿಕಿತ್ಸಾ ಪದ್ಧತಿಯನ್ನು ಮುಂದುವರಿಸಲು ಅಗತ್ಯವಿರುವ ತರಬೇತಿ, ಮಾಹಿತಿ ವಿನಿಮಯ ಕಾರ್ಯಕ್ರಮಗಳನ್ನು ಪರಿಷತ್ನಿಂದ ಮುಂದಿನ ದಿನಗಳಲ್ಲಿ ನಡೆಸಲಾಗುತ್ತದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಪಾರಂಪರಿಕ ವೈದ್ಯ ಚಿಕಿತ್ಸೆ ನೀಡುತ್ತಿರುವವರು ಪರಿಷತ್ ಸದಸ್ಯರಾಗುವಂತೆ ಮನವಿ ಮಾಡಿದರು. ಕೆಲವು ವಿಚಾರಗಳು ನಾವು ಈಗ ವೈದ್ಯರುಗಳು ನಾವು ಏನೇ ಮಾತಾಡಿದ್ರು ಕೂಡ ಇನ್ನೂ ಡಾಕ್ಟರ್ಗಳಿಗೆ ಕೆಲವು ವಿಚಾರದಲ್ಲಿ ತೊಂದರೆಗಳಾಗ್ತಾವ. ನಾವು ನಮ್ಮ ಒಂದು ನಾಟಿ ವೈದ್ಯ ಪದ್ಧತಿಯನ್ನ 5000 ವರ್ಷದ ಇತಿಹಾಸವನ್ನ, ಯಾಕಂತಂದ್ರೆ ಚರಕ, ಸುಶ್ರುತು, ಬೈಸಾದ, ರತ್ನಾವಳಿ ಇವೇನು ಇರ್ತದೆ ಚರಕರು ಇದ್ರಲ್ಲ, ಅವರೆಲ್ಲ ಯಾವುದೇ ಥರ ಯೂನಿವರ್ಸಿಟಿಗಳು ಇರಲಿಲ್ಲ ಅವರಿಗೆ. ಆ ಯೂನಿವರ್ಸಿಟಿ ಇಲ್ಲ ಅಂದ್ರೂ ಕೂಡ ಅವ್ರನ್ನ ಯಾವಾಗ ನಾಟಿ ವೈದ್ಯರು ಅಂತೇಳಿ ಪರಿಗಣಿಸಿದ್ರು, ಅದೇ ಒಂದು ಪದ್ಧತಿಯಲ್ಲೇ ನಾವು ಮಾಡೋದ್ರಿಂದ ನಮ್ಮನ್ನು ಕೂಡ ನಾಟಿ ವೈದ್ಯ ಪದ್ಧತಿ ಸರ್ಕಾರ ಗುರುತಿಸ್ಬೇಕು. ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ನಿರಂತರವಾಗಿ ನಡೀತವೆ. ಅದಕ್ಕೆ ನಮ್ಮ ಎಲ್ಲ ಒಂದು ವೈದ್ಯರುಗಳು ಎಲ್ಲೆಲ್ಲೋ ಅದರ ತಮ್ಮ ಪಾಡಿ ತಾವು ಏನೋ ಮಾಡ್ಕೊಂತಂದ್ರೆ ಅವ್ರನ್ನ ಒಂದು ಮುಖ್ಯ ರಂಗಕ್ಕೆ ತಂದು ನಮ್ಮ ಒಂದು ಚಟುವಟಿಕೆಯಲ್ಲಿ ಇನ್ವಾಲ್ವ್ ಮಾಡ್ಕೊಂಡು ನಮ್ಮ ಒಂದು ಸಂಘಟನೆ ಮುಂದಿನ ರೀತಿಯಲ್ಲಿ ಬೆಳೆಸಿ ಉಳಿಸಿ ಈ ಪದ್ಧತಿಯನ್ನು ಉಪಯೋಗಿಸ್ಬೇಕು ಅನ್ನೋ ಒಂದು ವಿಚಾರದಿಂದ ನಾವು ಈ ಒಂದು ಸಂಘಟನೆ ಮಾಡ್ತಾ ಇದ್ದೀವಿ. ಸಂಘಟನೆ ಉದ್ದೇಶ ಇಷ್ಟೇ, ಇದರಲ್ಲಿ ಯಾವುದೇ ಥರದಿಂದ ಯಾವುದೇ ಒಂದು ವೈದ್ಯರಿಗೆ ತೊಂದರೆ ಆಗದಂತಾಗಲಿ, ಯಾವುದೇ ವೈದ್ಯರಿಗೆ ಒಂದು ಕಮರ್ಷಿಯಲ್ ಆಗಿ ಇದ್ದಂಥದ್ದು ಯಾವುದೇ ಇಲ್ಲ. ಈ ನಾಟಿ ಪದ್ಧತಿ ಉಳಿಬೇಕು ಮತ್ತು ಇದು ಬೆಳಿಬೇಕನ್ನೋ ಒಂದು ಉದ್ದೇಶದಿಂದ ನಾವು ಈ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಕಲ್ಯಾಣ ಕೋರ್ಸನ್ನ ಅರ್ಥ ಈಗ ಪಾರಂಪರಿಕವಾಗಿ ಅಂತ ಅನ್ನೋದು ಉದ್ದೇಶ ಏನಂತಂದ್ರೆ, ಪಾರಂಪರಿಕವಾಗಿ ಮನೆಯಲ್ಲಿ ಏನು ನಮ್ಮ ತಾತ ಮುತ್ತಾತ ಏನು ಮಾಡ್ಕೊಂತ ಬಂದಿರ್ಬೋದು ಅದೇ ಒಂದು ರೀತಿಯಲ್ಲಿ ನಾವು ಮಾಡ್ಕೊಂತ ಬಂದಿರೋದಾಗಿ ಇಲ್ಲಿಂದ ನಾಟಿ ವೈದ್ಯ ಪದ್ಧತಿಯಿಂದ ಏನು ಮಾಡ್ಯಾರ, ಇವರು ವನಸ್ಪತಿಯಿಂದ ಏನು ಮಾಡ್ಯಾರ, ಯಾರಿಗೂ ಕೂಡ ಸೈಡ್ ಎಫೆಕ್ಟ್ ಆಗೋಂಥದ್ದು ಯಾವ ಕೆಮಿಕಲ್ ಇರಲ್ಲ, ಅದಕ್ಕೆ ಯಾವುದೇ ಥರದ ಸೈಡ್. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಂಥ ಉದ್ದೇಶ ಏನಂದರೆ, ಈಗ ನಾವು ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ನಾವು ನೋಂದಣಿ ಮಾಡಿ 3-4 ವರ್ಷಗಳು ಕಳೆದು. ಕಾರಣ ಈ ಒಂದು ಚಟುವಟಿಕೆಗೆ ನಮ್ಮ ಒಂದು ಇದು ಕೋವಿಡ್ ಭಾಳ ಸಮಸ್ಯೆ ಆಗುತ್ತೆ, ನಾವು ಎಲ್ಲಿ ಚಟುವಟಿಕೆ ಮಾಡೋಕ್ಕಾಗಲಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಒಂದು ಪಾರಂಪರಿಕ ವೈದ್ಯ ಪರಿಷತ್ ಇರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇರ್ತಕ್ಕಂಥವರಿಗೆ ಈ ಒಂದು ನಾವು ನೋಂದಣಿಗೆ ಏನು ಅವರಿಗೆ ಫೀಸ್ ಮಾಡಿದ್ವಿ ಅದು ಸ್ವಲ್ಪ ಅದು ಭಾರ ಆಗಿತ್ತು ಅನ್ನೋ ಕಾರಣಕ್ಕೆ ಈ ಒಂದು ಕಲ್ಯಾಣ ಕರ್ನಾಟಕ ಪಾರಂಪರಿಕ ನಾಟಿ ವೈದ್ಯ ಪದ್ಧತಿ ಏನು ಉಳಿಸ್ಬೇಕನ್ನೋ ನಿಟ್ಟಿನಲ್ಲಿ ನಾವು ಸದಸ್ಯತ್ವವನ್ನು ತಗೊಳ್ಬೇಕಾದ್ರೆ ನಾವು ಅವರಿಗೆ ಹಣಕಾಸಿನ ತೊಂದರೆ ಇರೋದ್ರಿಂದ ಇದನ್ನ ಕಂಪ್ಲೀಟ್ ಉಚಿತವಾಗಿ ಮಾಡಿಬಿಡೋಣ ಅಂತ ಒಂದು ಉದ್ದೇಶದಿಂದ ಈ ಒಂದು ಉದ್ದೇಶ ಇಟ್ಕೊಂಡು ಅದು ಬರೀ ಅವರು ಸದಸ್ಯತ್ವ ತಗೊಳ್ಳೋದು ಅಷ್ಟೇ ಅಂತಲ್ಲ, ಜಿಲ್ಲಾವಾರು ತರಬೇತಿಗಳ ಶಿಬಿರಗಳನ್ನು ಹಮ್ಮಿಕೊಳ್ಳಬೇಕನ್ನೋ ಒಂದು ಉದ್ದೇಶ ನಮಗೆ ಇದೆ. ಮುಂದಿನ ನಿರ್ಮಾಣದಲ್ಲಿ ಪ್ರತಿ ಜಿಲ್ಲಾದಲ್ಲಿ ಅಂದರೆ 7 ಜಿಲ್ಲಾದಲ್ಲಿ ಕೂಡ ಈ ನಾಟಿ ವೈದ್ಯ ಪದ್ಧತಿಗೆ ಈ ಪಾರಂಪರಿಕ ವೈದ್ಯರಿಗೆ ಯಾವುದರಲ್ಲಿ ಅವರಿಗೆ ಪರಿಣಿತರಾದ ಅದಕ್ಕೆ ವೈದ್ಯರಿಗೆ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಒಂದು ನಿರ್ಮಾಣದಲ್ಲಿ ನಮ್ಮ ನುರಿತ ವೈದ್ಯರಿಂದ ಕೂಡ ಗುರು ಶಿಷ್ಯ ಪರಂಪರೆಯನ್ನು ಹಮ್ಮಿಕೊಳ್ಬೇಕಂತ ಒಂದು ವಿಚಾರ ಇದೆ. ಯಾಕಂತಂದ್ರೆ ಈಗ ನಾವು ತರಬೇತಿ ಕೊಡ್ಬೇಕಾದ್ರೆ ನಾವು ಆಯುಷ್ ಇಲಾಖೆಯಲ್ಲಿ ಒಂದು ಇಲಾಖೆಯಿಂದ ಒಂದು ನೀವು ನಮ್ಗೆ ಉಚಿತವಾಗಿ ನಮ್ಮ ವೈದ್ಯರಿಗೆ ತರಬೇತಿ ಕೊಡ್ಬೇಕಂತೇಳಿ ನಾವು ಅವ್ರಿಗೆ ಮನವಿ ಮಾಡ್ತೀವಿ. ಆ ಮನವಿ ಮುಖಾಂತರ ಅವ್ರೇನು ನಮ್ಗೆ ತರಬೇತಿ ಕೊಡ್ತಾರ ಮುಂದಿನ ದಿನಮಾನದಲ್ಲಿ ನಮ್ಮ ನುರಿತ ವೈದ್ಯರಿಂದ ಕೂಡ ವೈದ್ಯರಿಗೆ ಆ ಗುರು ಶಿಷ್ಯ ಪರಂಪರೆಯನ್ನ ಮುಂದಿನ ನಿರ್ಮಾಣದಲ್ಲಿ ತರಬೇಕಂತ ಒಂದು ವಿಚಾರ ಇದೆ. ಮತ್ತೆ ಈ ಸದಸ್ಯತ್ವ ಈ ಒಂದು ತಾಲೂಕಲ್ಲಿ ಆ ವೈದ್ಯ ಒಂದೇ ಕಾಯಿಲೆಗೆ ಯಾವುದೇ ಔಷಧ ಕೊಟ್ಟು ಕೂಡ ಆತ ನಾಟಿ ವೈದ್ಯನಂತ ನಾವು ಪರಿಗಣಿಸಬೇಕಾಗುತ್ತೆ. ಮತ್ತೆ ಸ್ತ್ರೀ ರೋಗ
ಸ್ತ್ರೀಯರು ಕೂಡ ಹೆರಿಗೆ ನಾವು ಸರಳ ರೀತಿಯಲ್ಲಿ ಹೆರಿಗೆ ಮಾಡ್ತಿದ್ದಾರೆ, ಸೂಲಿಗಿತ್ತೆ ಅಂತ ಇರ್ತಾರೆ ಆಗಿನ ಕಾಲ, ಅವ್ರನ್ನು ಕೂಡ ಗುರುತಿಸಿ ಅವ್ರಿಗೂ ಕೂಡ ತರಬೇತಿ ಕೊಡುವಂಥದ್ದು. ಮತ್ತು ಇದನ್ನ ಈಗ ಒಂಥರ ಏನಾಗ್ಬಿಟ್ಟೈತಿ, ಈಗ ಹೆರಿಗೆ ಅನ್ನೋದು ಏನಂತಂದ್ರೆ, ಈಗ ಒಂದು ತಾಯಿ ಇದು ಆಯ್ತು ಪ್ರೆಗ್ನೆನ್ಸಿ ಆಗಲ್ಲ ಅಂತಂದ್ರೆ ಮನೆಗೆ 50,000 ರೂಪಾಯಿ ಇಟ್ಕೋಬೇಕು ನಾವು, ಆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಅದನ್ನ ಹೋಗ್ಲಾಡ್ಸಿ ಗದಗಲ್ಲಿ ನಮ್ಮ ಪಾರಂಪರಿಕ ವೈದ್ಯ ಪರಿಷತ್ತಿಂದ ಇದನ್ನ ಒಂದು ನಾವು ತರಬೇತಿ ಕೊಟ್ಟು ಯಶಸ್ವಿಯಾಗಿ ಮಾಡಿದ್ದೀವಿ ಗದಗ ಜಿಲ್ಲೆಯಲ್ಲಿ. ಅದೇ ರೀತಿಯಲ್ಲಿ ನಮ್ಮ ಒಂದು ಈ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಕೂಡ ಈ ಒಂದು ಸುಲಭ ಹೆರಿಗೆ ಆಗುವಾಗ ಆಗಿನ ಕಾಲಕ್ಕೆ ಏನು ಮೆಥಡ್ಗಳಿದ್ವು ಆ ಮೆಥಡ್ಗಳನ್ನು ಈ ಸಂದರ್ಭದಲ್ಲಿ ತಾಜುದ್ದೀನ್, ಜಿಲ್ಲಾಧ್ಯಕ್ಷ ಏಜಾಜ್ ಅನ್ಸಾರಿ, ಮೊಹಮ್ಮದ್ ಅಬ್ದುಲ್ ಮಜೀದ್ ಉಪಸ್ಥಿತರಿದ್ದರು. ತಾಲೂಕಿನ ದೇವಸೂಗೂರು ಶ್ರೀ ಸುಗುರೇಶ್ವರ ದೇವಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 6 ಜನ ಸಿಬ್ಬಂದಿಗಳನ್ನು ಹಾಜರಾತಿಯಿಂದ ಕೈಬಿಟ್ಟು ಅನ್ಯಾಯ ಮಾಡಲಾಗಿದ್ದು, ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೇವಸ್ಥಾನದ ಆಡಳಿತ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರಿಗೆ ನೌಕರರು ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಶ್ರೀ ಸುಗುರೇಶ್ವರ ದೇವಸ್ಥಾನದಲ್ಲಿ ಕಲಾ ತಂಡದ ಮೂಲಕ ವಂಶ ಪಾರಂಪರವಾಗಿ ಸ್ವಾಮಿಯ ಸೇವೆ ಮಾಡುತ್ತಾ ಇತರೆ ಭಕ್ತಾದಿಗಳ ಇತರೆ ಸೇವೆಗಳಲ್ಲಿ ಭಜಂತ್ರಿ ವಾದ್ಯ ಸೇವೆ ಮಾಡುತ್ತಾ ಬಂದಿದ್ದೇವೆ. 2002ರಲ್ಲಿ ಅಂದಿನ ಸಹಾಯಕ ಆಯುಕ್ತ ಬಿಪಿ ಆಡ್ನೂರ್ ಅವರು ನಮ್ಮ ಸೇವೆಯನ್ನು ಗುರುತಿಸಿ ದೇವಸ್ಥಾನ ಸಿಬ್ಬಂದಿಗೆ ಜೊತೆ ಸೇರಿಸಿ ಹಾಜರಿ ನಮೂದಿಸಿ ವೇತನ ನೀಡುತ್ತಾ ಬಂದಿದ್ದಾರೆ. ಆದರೆ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಶಾಂತಾ ಅವರು ಇತ್ತೀಚೆಗೆ ಸೇರಿದ ಹಂಗಾಮಿ ನೌಕರರಿಗೆ ವೇತನ ಹೆಚ್ಚಿಸಿ ಆದೇಶ ಹೊರಡಿಸಿದ್ದು, ಅರಿಯರ್ಸ್ ಕೂಡ ಪಾವತಿಸಿದ್ದಾರೆ. ಆದರೆ ನಮಗೆ ವೇತನ ಹೆಚ್ಚಳವೂ ಮಾಡದೆ ಹಾಜರಾತಿಯಿಂದ ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ. 2015, 2017, 2018, 2019ರಲ್ಲಿ ವಯೋಮಿತಿ ಮೀರಿದವರನ್ನು ಕೆಲಸಕ್ಕೆ ತೆಗೆದುಕೊಂಡು 2018ರ ಆದೇಶವನ್ನೇ ಬಂಡವಾಳ ಮಾಡಿಕೊಂಡು 5 ವರ್ಷ ಸೇವೆ ಪೂರೈಸಿದವರಿಗೂ ಕೂಡ ಸಿಬ್ಬಂದಿ ಮಾದರಿಯಲ್ಲಿ ಸೇರಿಸಿ ಅವರಿಗೆ ವೇತನ ಶ್ರೇಣಿ ನೀಡಿ ಅರಿಯರ್ಸ್ ಕೂಡ ಪಾವತಿ ಮಾಡಿದ್ದಾರೆ. ದೇವಸ್ಥಾನದ ಇಒ ಶಾಂತಾ ಅವರು ಮಹಿಳಾ ಸಿಬ್ಬಂದಿಗಳಿಗೆ ಕೆಟ್ಟದಾಗಿ ಮಾತನಾಡುವುದು, ಕಿರುಕುಳ ನೀಡುವುದು, ಸುಳ್ಳು ಆರೋಪ ಮಾಡಿ ಮಹಿಳಾ ಸಿಬ್ಬಂದಿಗಳಿಗೆ ಜಗಳ ಹಚ್ಚುವುದು, ನೌಕರಿಯಿಂದ ತೆಗೆಯುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ. ಕೂಡಲೇ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಒದಗಿಸಬೇಕೆಂದು ಮನವಿ ಮಾಡಿದ್ದಾರೆ. ಮಾನ್ಯ ಸಹಾಯಕ ಆಯುಕ್ತರು ರಾಯಚೂರು ಇವರಿಗೆ ವಿಷಯ ಸುಗುರೇಶ್ವರ ದೇವಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ 6 ಜನ ಸಿಬ್ಬಂದಿಗಳಿಗೆ ಸಿಬ್ಬಂದಿ ಮಾದರಿಯಿಂದ ಕೈಬಿಟ್ಟ ಬಗ್ಗೆ ದೂರು. ಈ ಮೇಲ್ಕಂಚಿನ ವಿಷಯಕ್ಕೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈ ದೂರುದಾರರ ಅರ್ಜಿಯ ಮೂಲಕ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ರಾಯಚೂರು ತಾಲೂಕಿನ ದೇವಸೂಗೂರು ಗ್ರಾಮದ ಸುಗುರೇಶ್ವರ ದೇವಸ್ಥಾನದಲ್ಲಿ ಈ ಕೆಳಗೆ ಸಹಿ ಮಾಡಿದ ಇವರೆಲ್ಲರೂ 6 ಜನ ವಂಶ ಪರಂಪರೆಯಾಗಿ ಸ್ವಾಮಿ ಪೂಜೆ ಸೇವೆಗಳು ಮಾಡುತ್ತಾ ಇದ್ದಾರೆ. ಇವರನ್ನು ಈಗಲೇ ಇಒ ಶಾಂತಮ್ಮ ಎನ್ನುವರು ಇವ್ರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಸುಮಾರು ವರ್ಷದಿಂದ ಇವರು ಕೆಲಸ ಮಾಡ್ತಾರೆ. ಈಗ 60 ವರ್ಷ 70 ವರ್ಷ ಇದ್ದಂಥವ್ರನ್ನ ಸರ್ಕಾರದ ಆದೇಶನೇ ಮೊರೆಮಾಚಿಕೇಸಿ ಇವರೇ ಹೆಡ್ ಬಾಸ್ ಹಾಕೇಸಿ ಎಲ್ಲ ಮೇನ್ ಬಾಸ್ ಇವರೇ, AC DC ಎಲ್ಲರೂ ನನ್ನ ಕೈಯಾಗ ಇದ್ದಾರೆ. ನಾನು ಹೇಳ್ದಂಗೆ ಕೇಳ್ತೀನಿ. ಸುಳ್ಳಿದ್ದು ಕರೆವು, ಕರೆವಿದ್ದು ಸುಳ್ಳು ಅಂತ ಮಾಡ್ಕೇಸಿ ನನ್ನ ಅಧಿಕಾರ ಐತೆ ನಾನೇ ಮಾಡ್ತೀನಿ ಅಂತೇಳಿ ಬೇರೆಯವ್ರನ್ನ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ. ಸುಮಾರು ಈಗಾಗಲೇ 29 ಜನ ಅಪಾರ್ಟ್ಮೆಂಟ್ ತಗೊಂಡಿದ್ದಾರೆ. ಸುಮಾರು ದುಡ್ಡು ಇವರು ಕೊಟ್ಟಿದ್ದಾರೆ. ಈಗಾಗಲೇ ಲಂಚ ಯಾರ್ಯಾರು ಕೊಟ್ಟಾರ ಅವ್ರನ್ನ ಸೇರ್ಕೊಂಡ್ಬಿಟ್ಟಾರೆ. ಅವ್ರಿಗೆ ವಯಸ್ಸು ಎಷ್ಟೈತಪ್ಪ ಅಂತಂದರೆ 40ರಿಂದ 60, 70, 75 ಮಕ್ಕಳು ಮೊಮ್ಮಕ್ಕಳು ಅವ್ರು ಕಂಡಿದ್ದಾರೆ. ಅಂಥವ್ರನ್ನ ಇವರು ಗುಡಿ ಕೆಲಸಕ್ಕೆ ತಗೊಂಡಿದ್ದಾರೆ. ಯಾರು? ಇಒ ಶಾಂತಮ್ಮ ಎನ್ನುವರು, ಎಕ್ಸಿಕ್ಯೂಟಿವ್ ಆಫೀಸರ್, ಸುಗುರೇಶ್ವರ ದೇವಸ್ಥಾನ ಸಮಿತಿಯ ಆಫೀಸರ್ಸು. ಇಂಥ ಒಬ್ಬ ಆಫೀಸರ್ಸ್ ಈ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರ ಜನಪರ ಹೋರಾಟಗಳು ಇವತ್ತು ಮನವಿ ಕೊಟ್ಟಿದ್ದಾರೆ. AC DCಗೆ ಮತ್ತು ಬೆಂಗಳೂರುವರೆಗೆ ಕೊಟ್ಟಿದ್ದಾರೆ, ಮತ್ತು ಪತ್ರಕರ್ತರು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟರು ಆ ಅಮ್ಮಗೆ ಹಂಗೆ ದಿನ ವಾರಕ್ಕೊಂದ್ಸಲ ಬಿಲ್ ಬರ್ತಾರೆ. ಅದಕ್ಕೆ ಗೌರ್ಮೆಂಟಿನ ರೊಕ್ಕ, ಯಾರ ರೊಕ್ಕ, ಎಲ್ಲಿದೋ ಏನು ಕತ್ತು ಸುಡುಗಾಡ ರೊಕ್ಕ, ದೇವಸ್ಥಾನಕ್ಕೆ ಗಲ್ಲದ ಜನ ಲೂಟಿ ಮಾಡ್ಯಾರ. ಇವತ್ತು ಸುಮಾರು 3,75,00,000 ರೂಪಾಯಿ ಇವತ್ತು ಲೂಟಿ ಆಗಿದೆ. ಇವತ್ತು 1 ವರ್ಷ 3 ತಿಂಗಳಲ್ಲಿ ಒಬ್ಬ ಹೆಣ್ಮಗಳು 10ನೇ ಕ್ಲಾಸ್ ಓದಕ್ಕೆ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಎಲ್ಲರೂ ಎದುರಿಸ್ತಾರೆ ಅಂತಂದರೆ ಇದು ಯಾವ ನ್ಯಾಯ ಅಂತ ನೀವೇ ಅದನ್ನು ಪರಿಗಣನೆ ಮಾಡಬೇಕು. ನಾವು ಇಷ್ಟು ಸುಮ್ಮನೆ ಬಿಡೋಂಗಿಲ್ಲ. ಮತ್ತು ಕಮಿಷನರ್ ಸಾಹೇಬರಿಗೆ ನಾವು ಬೆಂಗಳೂರಿಗೆ ನಾವು ರಿಪೋರ್ಟ್ ಮಾಡಿ ಕಳಿಸ್ತಿದ್ದೀವಿ. ಇದರ ಬಗ್ಗೆ ಕುಲಂಕುಷವಾಗಿ ಈ ದೂರನ್ನು ತಗೊಂಡು ನಾವು ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕಳಿಸಿ ಇವತ್ತು CBI ಎನ್ಕ್ವೈರಿಗೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಇವರೆಲ್ಲರೂ ಮತ್ತೆ ಪುನಃ ಇವ್ರಿಗೆ ನೌಕರಿ ತಗೊಂಡು ಈಗೇನು ಹೊಸದಾಗಿ ಯಾರ್ಯಾರು ತಗೊಂಡ್ರೆ 23 ಜನ ಅವರೆಲ್ಲ ಕ್ಯಾನ್ಸಲ್ ಮಾಡಿ ಇವತ್ತು ಅಲ್ಲಿ ದಕ್ಷ ಆಡಳಿತಗಾರ ಒಬ್ಬ ಮ್ಯಾನೇಜರ್ ಇದ್ದಾರೆ. ಅಂಥ ಮ್ಯಾನೇಜರ್ನ ಬಿಟ್ಟು ಇವರು ಆಟಲಾಡಿಸಕತ್ತಾರೆ ಅಂತಂದರೆ ಇದು ಏನು ಯಾವ ನ್ಯಾಯ? ಅದಕ್ಕಾಗಿ ರಾಯಚೂರು ಜಿಲ್ಲೆ ಜನತೆಗೆ ಮತ್ತು ಸಾರ್ವಜನಿಕರಿಗೆ ಭಕ್ತರಿಗೆ ಎಲ್ಲರಿಗೆ. ಈ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಛತ್ರಪ್ಪ, ಎಲೆಕ್ಟ್ರಿಕಲ್ ಬನ್ನಯ್ಯ ಸ್ವಾಮಿ, ಪ್ಲಂಬರ್ ಕಮ್ ವಾಟರ್ ಮ್ಯಾನ್ ಮಸ್ತಾನ್, ಬಿಲ್ ಕಲೆಕ್ಟರ್ ರಾಧಿಕಾ, ಸುನೀತಾ, ಶಂಕರಗೌಡ,
ಶಹನಾಯಿ ವಾದಕ್ ಶರಣಪ್ಪ, ದುರ್ಗಪ್ಪ, ಸುತ್ತಿ ವಾದಕ ವೀರೇಶ್, ಅಮರೇಶ್ ಡೋಲ್ಕೂರ್ ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿದ್ದು, ಇಂದು 183 ಜನರಲ್ಲಿ ಸೋಂಕು ದೃಢಪಟ್ಟಿದೆ. ರಾಯಚೂರು ತಾಲೂಕಿನಲ್ಲಿ 118 ಜನರಿಗೆ, ಸಿಂಧನೂರು ತಾಲೂಕಿನಲ್ಲಿ 8, ಮಾನ್ವಿ ತಾಲೂಕಿನಲ್ಲಿ 16, ದೇವದುರ್ಗ ತಾಲೂಕಿನಲ್ಲಿ 28, ಲಿಂಗಸೂಗೂರು ತಾಲೂಕಿನಲ್ಲಿ 13 ಜನರಲ್ಲಿ ಸೋಂಕು ದೃಢಪಟ್ಟಿದೆ. ಐಸಿಎಂಆರ್ ಮಾಹಿತಿ ಪ್ರಕಾರ ಜಿಲ್ಲೆಯಲ್ಲಿ 1255 ಜನರನ್ನು ತಪಾಸಣೆ ಮಾಡಲಾಗಿದ್ದು, ಈ ಪೈಕಿ 1072 ಜನರಲ್ಲಿ ನೆಗೆಟಿವ್ ಬಂದಿದ್ದು, 183 ಜನರಿಗೆ ಪಾಸಿಟಿವ್ ಬಂದಿದೆ. ಕಳೆದ 2 ವಾರಗಳಿಂದ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ, ನೈಟ್ ಕರ್ಫ್ಯೂ ವಿಧಿಸಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದ್ದರೂ ಕೂಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ರಾತ್ರೋರಾತ್ರಿ ಹೊಲದಲ್ಲಿರುವ ಮನೆಗೆ ನುಗ್ಗಿ ಮನೆ ಮಾಲೀಕನ ಮೇಲೆ ಹಲ್ಲೆ ಮಾಡಿ 5 ಕುರಿಗಳನ್ನು ಕಳ್ಳತನ ಮಾಡಿಕೊಂಡು ಹೋದ ಘಟನೆ ದೇವದುರ್ಗ ತಾಲೂಕಿನ ಜಾಗರ್ ಜಾಡಲ್ದಿನ್ನಿ ಮರ್ಕಲ್ದಿನ್ನಿ ರಸ್ತೆ ಮಾರ್ಗದಲ್ಲಿ ನಡೆದಿದೆ. ಜಾಗೀರ್ ಜಾಡಲ್ದಿನ್ನಿ ಮರ್ಕಲ್ದಿನ್ನಿ ರಸ್ತೆ ಮಾರ್ಗದ ಮಧ್ಯೆ ಹೊಲದಲ್ಲಿ ಇರುವ ಶಿವರಾಜ್ ವಡ್ಡರ್ ಎಂಬುವವರ ಮನೆಗೆ ಬುಲೆರೋ ವಾಹನದೊಂದಿಗೆ ರಾತ್ರಿ ವೇಳೆ ಬಂದ 4 ಕಳ್ಳರು ಮನೆ ಮಾಲೀಕನ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ. ಮನೆಯಲ್ಲಿದ್ದ 5 ಕುರಿಗಳನ್ನು ಕದ್ದು ಬುಲೆರೋ ವಾಹನದಲ್ಲಿ ಹಾಕಿಕೊಂಡು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ದೇವದುರ್ಗ ಸಿಪಿಐ ಸಣ್ಣಮನಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಕುರಿತು ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ತಾಲೂಕಿನ ಬಹುತೇಕ ಗ್ರಾಮಗಳ ರೈತರು ಹೊಲದಲ್ಲಿಯೇ ಮನೆ ಮಾಡಿಕೊಂಡು ವಾಸಿಸುತ್ತಿದ್ದು, ರಾತ್ರಿ ವೇಳೆ ಕಳ್ಳರ ಹಾವಳಿ ಹೆಚ್ಚುತ್ತಿರುವುದರಿಂದ ಭಯದ ವಾತಾವರಣ ನಿರ್ಮಾಣಗೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹೆಚ್ಚಳ, ಎಲ್ಲಾ ತಾಲೂಕುಗಳಲ್ಲಿ ಕೊರೋನಾ ಕೇರ್ ಸೆಂಟರ್ ಪ್ರಾರಂಭ. 7ಕ್ಕಿಂತ ಹೆಚ್ಚು ಮಕ್ಕಳಲ್ಲಿ ಸೋಂಕು ಕಂಡು ಬಂದಲ್ಲಿ ಶಾಲೆ ವಸತಿ ನಿಲಯ ಸ್ಥಗಿತ. ಡಿಸಿ ಡಾಕ್ಟರ್ ಅವಿನಾಶ್ ಮೆನನ್. ಜನವರಿ 21ರಂದು ಆಯೋಜಿಸಲಾಗಿದ್ದ ನಿಜಶರಣ ಅಂಬಿಗರ ಚೌಡಯ್ಯ ಜಯಂತಿ ರದ್ದು. ಪುತ್ಥಳಿಗೆ ಗಣ್ಯರಿಂದ ಮಾಲಾರ್ಪಣೆ ಮಾತ್ರ. ಕೆ ಶಾಂತಪ್ಪ. ಕೋವಿಡ್ ಕೇರ್ ಸೆಂಟರ್ಗೆ ಡಿಸಿ ಅವಿನಾಶ್ ಮೆನನ್ ಭೇಟಿ, ಪರಿಶೀಲನೆ. ಪಾರಂಪರಿಕ ವೈದ್ಯ ಪರಿಷತ್ಗೆ ಉಚಿತ ನೋಂದಣಿ ಅಭಿಯಾನ ಪ್ರಾರಂಭ. ಆನಂದ್ ಹೇರೂರು. ದೇವಸೂಗೂರ್ ದೇವಸ್ಥಾನ ಸಮಿತಿಯಿಂದ ಅನ್ಯಾಯ ಸರಿಪಡಿಸಲು ಆಗ್ರಹಿಸಿ ಸಹಾಯಕ ಆಯುಕ್ತರಿಗೆ ಮನವಿ. ಇನ್ನೂರು ಗಡಿಗೆ ಬಂದ ನಿಂತ ಕೊರೋನಾ ಸೋಂಕು, 183 ಜನರಲ್ಲಿ ಸೋಂಕು ಪತ್ತೆ. ಮತ್ತು ದೇವದುರ್ಗ ತಾಲೂಕಿನ ಹೊಲವೊಂದರಲ್ಲಿ ವಾಸವಿದ್ದ ಮನೆ ನುಗ್ಗಿ 5 ಕುರಿ ಕದ್ದ ಕಳ್ಳರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ಮೊಹಮ್ಮದ್ ಯಾಸೀನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ರಾಯಲ್ ಪ್ಯಾಲೇಸ್ ಫಂಕ್ಷನ್ ಹಾಲ್, ನಿಯರ್ ನ್ಯೂ ಅಮೃತ ಹಾಸ್ಪಿಟಲ್, beside Santoshi Theatre, Raichur. 9611594131. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. Sri Brindavan Special Filter Coffee. Sri Brindavan Special Filter Coffee. SA Fashion Hub, multi-branded women's and kids wear. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್,
ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS नगर, चंद्रपंड रोड, रायचूर. Just for you, just for kids, toys, it's all about babies. Just for you, just for kids, toys. Arab Mohalla Circle near Suraksha Hospital, Lal Pahadi, ರಾಯಚೂರು. ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು.